ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಷ್ಟೊಂದು ಜನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬೇ ಮಾಡ್ಕೊತಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವು ಬಿಸಿಲು ಬಂದಿತ್ತಲ್ಲ, 2-3 ದಿನದಿಂದ ಮಳೆಯಿಂದ ಫುಲ್ಲು ಬಿಸಿಲೇ ಇರಲಿಲ್ಲ. ಅದಕ್ಕೋಸ್ಕರ ಇವತ್ತು ಹರಳೆಣ್ಣೆ ಹಾಕೊಳ್ಳೋಣ ಅಂತ ಹೇಳಿ ಕಾಯಿಸ್ಕೊಂಡು ಬಂದಿದ್ದೆ. ಫಸ್ಟ್ ನನ್ನ ಮಗಳಿಗೆ ಅಂತ ಹಚ್ಚಿದೆ, ಅವಳೇ ಎತ್ಕೊಂಡು ಕೆನ್ನೆ ಮೇಲೆಲ್ಲ ಹಚ್ಕೊತಾ ಇದ್ಲು. ಆಮೇಲೆ ಮನೆಯವ್ರು ಹಚ್ಚಿಸ್ಕೊಂಡ್ರು. ಅವ್ರಿಗೆ ಸ್ವಲ್ಪ ಮಸಾಜ್ ಮಾಡಬೇಕು, ಅದೇ ಇಷ್ಟ ಅವರಿಗೆ. ಅದಕ್ಕೋಸ್ಕರ ಅವ್ರಿಗೆ ಮಸಾಜ್ ಮಾಡ್ತಿದ್ದೆ. ಅವಾಗ ನನ್ನ ಮಗಳು ಅವ್ರ ಫೋನೆಲ್ಲ ಎತ್ಕೊಂಡು ಅಂದರೆ ಬೀಳಿಸ್ಬಿಟ್ಟು ನನ್ನ ಫೋನ್ ಮೊನ್ನೆ ಒಂದು ಹೊಡೆದಾಕ್ಬಿಟ್ರು. ಅದಕ್ಕೆ ಅವ್ರ ಕೈಗೆ ಫೋನ್ ಕೊಡೋಕ್ಕೆ ಭಯ. ಫೋನೆಲ್ಲ ಎತ್ಕೊಂಡು ಅವ್ರಿಗೆ ಮಸಾಜ್ ಮಾಡೋಕ್ಕೆ ಅವಳು ಬಂದಳು, ಮಸಾಜ್ ಮಾಡ್ತಿದ್ದಾಳೆ. ಅವಳದೇ ಬರೀ ನಮ್ಮ ಮನೆಯಲ್ಲಿ ಇದೆ ತೀಟೆ. ಅದಾದಮೇಲೆ ನಾಯಿ ಹತ್ರ ಹೋಗೋಕ್ಕೆ ಸರ್ಕಸ್ ಮಾಡ್ತಾಯಿದ್ಲು. ಅಲ್ಲಿ ನಾಯಿ ಕಟ್ಟಿದ್ದೀವಿ, ಅದು ಹೋಗೋಕ್ಕೆ ತುಂಬ ಸರ್ಕಸ್ ಮಾಡಿದ್ಲು. ನಾವು ಬಿಡ್ತಿರ್ಲಿಲ್ಲ, ಬಾ ಬಾ ಅಂತ ಕರ್ಕೊತಿದ್ವಿ. ಆಮೇಲೆ ಈ ಕಡೆ ಒಂದು ಸಲ ಓಡೋಗೋಳು, ಆ ಕಡೆ ಒಂದು ಸಲ ಓಡೋಗೋಳು. ಮೇಲೆ ಟೆರೆಸ್ ಮೇಲೆ ಒಂದು ಸಲ ಹೋಗಿ ಕೂತ್ಕೊಂಡಿದ್ಲು. ಅಲ್ಲಿಂದನೂ ಕರ್ಕೊಂಬಂದರು. ಅದಾದಮೇಲೆ ಬರೀ ಇದೇ ತೀಟೆ, ನೋಡ್ತಿದ್ರಲ್ಲ ಅಲ್ಲಿ ಎಷ್ಟು ತೀಟೆ ಮಾಡ್ತಾಳೆ ಅಂತ. ಅದಾದಮೇಲೆ ನಮ್ಮ ಮನೆಯವ್ರಿಗೆ ಹೇಳಿದೆ, ನನಗೂ ಸ್ವಲ್ಪ ಎಣ್ಣೆ ಹಾಕ್ಕೊಡಿ ಅಂತ. ನೋಡಿ, ಇಲ್ಲೋಗಿ ಹಿಂಗೆ ತೀಟೆ ಮಾಡೋದು. ಅಲ್ಲೋಗಿ ಅಲ್ಲಿ ನಾಯಿ ಕಾಣಿಸ್ತಿಲ್ಲ ನಿಮಗೆ. ಅದಾದಮೇಲೆ ನನಗೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಕೂತ್ಕೊಂಡ್ವಿ. ಅವಾಗೂ ಅಷ್ಟು ಬಂದು ನನ್ನ ಕೂದಲು ಎಳೆಯೋದು ಆ ಥರ ಮಾಡ್ತಾಯಿದ್ಲು. ಆ್ಯಕ್ಚುಲಿ ನಾನು ಹೇರ್ ಕಟ್ ಮಾಡಿಸಿದ್ದೆ ಅದಕ್ಕೋಸ್ಕರ. ನನ್ನ ಕೂದಲು ಎಳಿತಾಳೆ ಅಂತ. ಆವಾಗ ಲಾಂಗ್ ಇತ್ತಲ್ವ, ಫುಲ್ ಎಳ್ದೆಲ್ಲ ಹಿಂಸೆ ಮಾಡ್ತಾಳೆ ಅಂತ. ಇದಾದಮೇಲೆ ನಾನು ಮಲಗಿಸ್ಬಿಟ್ಟು ಎಬ್ಬಿಸ್ಬಿಟ್ಟು ಆದಮೇಲೆ ಊಟ ತಿನ್ನಿಸಿ ಅವಳಿಗೆ ಸ್ನಾನ ಮಾಡಿಸ್ದೆ. ನಾನು ಕೂಡ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆದೆ. ಸೋಪು ಕಣ್ಣಿಗೆ ಹೋಗಿತ್ತು ಏನೋ ಗೊತ್ತಿಲ್ಲ, ಫುಲ್ ಕಣ್ಣೆಲ್ಲ ರೆಡ್ ಆಗಿತ್ತು ಒಂದು ಸೈಡು. ಆಮೇಲೆ ನನಗೆ ಯಾಕೋ ಕುತ್ತಿಗೆ ಹೊತ್ತ ಥರ ಒಂದು ಆ್ಯಸಿಡಿಟಿ ಆಗಿರೋ ಥರ ಆಗ್ತಿತ್ತು. ಅದಕ್ಕೋಸ್ಕರ ಒಂದು ಸ್ವಲ್ಪ ಹಾಟ್ ವಾಟರ್ ಕುಡಿದ್ಬಿಟ್ಟು ಹಾಗೆ ಮಗಳಿಗೆ ಹಾಲು ಬಿಸಿ ಮಾಡೋಣ ಅಂತ ಹೋದೆ. ಫಸ್ಟ್ ಹಾಟ್ ವಾಟರ್ ಬಿಸಿ ಮಾಡಿಕೊಂಡು ನಾನು ಕಪ್ಗೆ ಹಾಕ್ಕೊಂಡೆ. ಅದಾದಮೇಲೆ ಅದು ಸ್ವಲ್ಪ ಜಾಸ್ತಿ ಬಿಸಿ ಇತ್ತಂತ ಹೇಳಿ ಅಲ್ಲೇ ಕಪ್ಗೆ ಹಾಕಿ ಬಿಟ್ಟೆ. ಅದಾದಮೇಲೆ ಅದೇ ಇದಕ್ಕೆ ಒಂದು ಕಪ್ ಹಾಲು ಮತ್ತು ಒಂದು ಕಪ್ ನೀರು ಹಾಕಿ ನಾನು ಒಲೆ ಮೇಲೆ ಇಟ್ಟೆ, ಸ್ಟವ್ ಮೇಲೆ. ಅದಾದಮೇಲೆ ಪಾತ್ರೆ ಇತ್ತು, ಸ್ವಲ್ಪ ಪಾತ್ರೆ ತೊಳ್ಕೊಂಡು ಆಮೇಲೆ ಪಾತ್ರೆ ತೊಳೆದು ಮುಗಿದ ಮೇಲೆ ಪೂಜೆ ಮಾಡೋದಿತ್ತು. ಸ್ವಲ್ಪ ಪೂಜೆ ಮಾಡೋಕ್ಕಾದರೂ ಮನಸ್ಸೇ ಇರಲಿಲ್ಲ. ಆಮೇಲೆ ಪಾತ್ರೆ ತೊಳೆದ ಮೇಲೆ ನಾನು ಸ್ವಲ್ಪ ಹಾಟ್ ವಾಟರ್ ಇಟ್ಟಿನಲ್ವ, ಅದು ತಣ್ಣಗಾಯಿತು ಅಂತ ನೋಡಿದೆ. ಸ್ವಲ್ಪ ಹಂಗೆ ಬಿಸಿ ಇತ್ತು, ಅಷ್ಟು ಹಾಲೂ ಉಪ್ಪು ಬಂತು. ಅದಾದಮೇಲೆ ಹಾಲು ಮೇಲೆ ಮುಚ್ಚಿಬಿಟ್ಟು ನಾನು ಬಿಸಿನೀರು ಕುಡಿದ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳಿ ಹೂವು ತೋರಿಸ್ಕೊಂಡೆ. ಅಂದರೆ ಸ್ವಲ್ಪ ಹೂವು ತೊಗೊಂಬನ್ನಿ ಅಂತೇಳಿ. ಅಲ್ಲಿ ನಮ್ಮ ಗಿಡದಲ್ಲಿ ದಾಸವಾಳ ಎಷ್ಟೊಂದಾಗಿತ್ತು, ದಾಸವಾಳ ತಂದುಕೊಟ್ಟು. ಅದಾದಮೇಲೆ ನನ್ನ ಪಾತ್ರೆ ಎಲ್ಲ ತೊಳೆದು ಇಟ್ಮೇಲೆ ಬಿಸಿನೀರೆಲ್ಲ ಕಂಪ್ಲೀಟಾಗಿ ತಣ್ಣಗಾಗಿತ್ತಲ್ಲ. ಅದಾದಮೇಲೆ ನಾನು ಸ್ವಲ್ಪ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತೊಗೊಂಡೆ, ಅದು ವಿಡಿಯೋದೆಲ್ಲ ಕ್ಯಾಪ್ಚರ್ ಆಗಿಲ್ಲ. ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಒಂದು ಸ್ವಲ್ಪ ರಿಲೀಫ್ ಆಯಿತು. ಅದಾದಮೇಲೆ ನಾನು ಹಾಟ್ ವಾಟರ್ ಕುಡಿದ್ಬಿಟ್ಟು ಇನ್ನೊಂದು ಸೊಪ್ಪು, ಅಂದರೆ ತೋಟದಲ್ಲಿ ಸಿಗುತ್ತಲ್ಲ ಆ ಸೊಪ್ಪು ಇತ್ತು, ಆ ಸೊಪ್ಪು ಸೋಸೋದೊಂದು ಬಾಕಿ ಇತ್ತು. ಅದಕ್ಕೂ ಮುಂಚೆ ಪೂಜೆ ಮಾಡಿಬಿಟ್ಟು ಹಾಲು ಕುಡಿಯೋಣ ಅಂತ ಹೇಳಿ ಹಾಲನ್ನ ಹಾಗೆ ಮುಚ್ಚಿಟ್ಟಿದ್ದೆ. ನನಗೆ ಒಂದು ಮಗಳಿಗೂ ಸೇರಿಸಿ ನಾನು ದಿನ ಹಾಲು ಕಾಯಿಸೋದು. ಅದಾದಮೇಲೆ ತುಳಸಿ ಅಂದರೆ ರಾಯರಿಗೆ ಇಷ್ಟ ಅಂತ ಹೇಳಿ ತುಳಸಿ ಒಂದು ಕಿತ್ಕೊಂಬನ್ನಿ ಅಂತ ಹೇಳಿ ತುಳಸಿನ ಕಿತ್ಕೊಂಬರೋಕ್ಕೆ ಹೇಳಿದ್ದೆ. ಅದಾದಮೇಲೆ ನಾನು ಪೂಜೆ ಎಲ್ಲ ಮಾಡ್ತಿದ್ದೀನಿ. ಫಸ್ಟು ಹೂವೆಲ್ಲ ಮುಡಿಸ್ಬಿಟ್ಟು ಅಲಂಕಾರ ಮಾಡಿಕೊಂಡೆ. ಅದಾದಮೇಲೆ ದೀಪಕ್ಕೆ ಎಣ್ಣೆ ಬಿಟ್ಟು ದೀಪ ಹಚ್ಚಿ ಕಡ್ಡಿ ಬೆಳಗ್ಗೆ ಅರಿಶಿನ ಕುಂಕುಮ ಇಟ್ಕೊಂಡು, ಅದಾದಮೇಲೆ ತಾಳಿಗೂ ಅರಿಶಿನ ಕುಂಕುಮ ಇಟ್ಕೊಂಡೆ. ಅದಾದಮೇಲೆ ಸೊಪ್ಪು ಸೋಸೋಣ ಅಂತ ಅಲ್ಲ, ಸಾರಿ. ಅದಾದಮೇಲೆ ನಾನು ಹಾಲನ್ನ ನನ್ನ ಮಗಳಿಗೆ ಅಂತ ಹಾಕಿ, ನನ್ನ ಮಗಳು ಗ್ಯಾಪಲ್ಲಿ ಬಂದಿದ್ಲು. ಅದಾದಮೇಲೆ ನನ್ನ ಮಗಳಿಗೆ ಹಾಲು ಹಾಕ್ಕೊಟ್ಬಿಟ್ಟು ನಾನು ಸ್ವಲ್ಪ ಹಾಲೆಲ್ಲ ತಣ್ಣಗಾಗ್ಬಿಟ್ಟಿತ್ತು ಅಂತ ಹೇಳಿ ಹಾಲನ್ನ ಮತ್ತೆ ಬಿಸಿ ಮಾಡಿಕೊಂಡು ಹಾಲು ಕುಟ್ಬಿಟ್ಟು ಸೊಪ್ಪು ಸೋಸೋಣ ಅಂತ. ಸ್ವಲ್ಪ ಅದು ನನಗೆ ಗ್ಯಾಸ್ಟ್ರಿಕ್ ಥರ ಆಗುತ್ತಲ್ಲ, ಸಮಾಧಾನ ಇರಲಿಲ್ಲ. ಸೊಪ್ಪಿದು ನೋಡಿ ಎಷ್ಟು ಫ್ರೆಶ್ ಆಗಿದೆ. ಅಂದರೆ ಮಳೆಯೆಲ್ಲ ಬಂದಿತ್ತಲ್ವ, ಹೊಲದಲ್ಲಿ ಸಿಗೋ ಸೊಪ್ಪು ಅಂದರೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಅದಾದಮೇಲೆ ನಾನು ಹೊರಗಡೆ ಹೋದೆ. ಆಗಿನ್ನೂ 5 ಗಂಟೆಗೆ ಇನ್ನೂ 10 ನಿಮಿಷ ಇತ್ತು. ನೋಡಿದ್ರೆ ಕತ್ಲೆ ಥರ ಆಗ್ತಾಯಿತ್ತು. ಪಕ್ಷಿಗಳೆಲ್ಲ ಅವ್ರ ಗೂಡುಗಳಿಗೆ ಹೋಗ್ತಾಯಿದ್ವು. ಎಷ್ಟು ಚೆನ್ನಾಗಿತ್ತು. ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ನಾನು ಆ ಸೊಪ್ಪನ್ನ ಸೋಸ್ಕೊಂಡು ಮನೆಗೆ ಬಂದೆ. ಇಷ್ಟಾಗಿತ್ತು ಇವತ್ತಿನ ಬ್ಲಾಗ್ಸ್.
ಓಕೆ ಫ್ರೆಂಡ್ಸ್, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್.